ಹಾಯ್ ಗಾಯ್ಸ್, ವೆಲ್ಕಮ್ ಟು ಆರ್ ಎಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನೆಂದರೆ, ಆಲ್ರೆಡಿ ನೀವು ಥಂಬ್ನೇಲಲ್ಲಿ ನೋಡಿರ್ತೀರ. ರಾತ್ರಿ ಉಳಿದಿರುವ ಅನ್ನದಿಂದ ಮಾರ್ನಿಂಗ್ ಎದ್ದು ಹಪ್ಪಳನ ಹೇಗೆ ಹಾಕೋದು ಅಂತ ಈ ವಿಡಿಯೋದಾಗ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಯಾರೂ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಹಾಗೆ ನಮ್ಮ ಚಾನಲ್ನ ಮೊದಲ ಬಾರಿ ನೋಡ್ತಾ ಇದ್ರು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಕೊಡಿ. ಇಷ್ಟ ಆಗಿತ್ತಂದರೆ ಬನ್ನಿ ಶುರು ಮಾಡೋಣ. ಸೊ ಈ ಥರ ಹಪ್ಪಳ ಮಾಡೋದು ಏನು ಕಷ್ಟ ಅಂತೂ ಅಲ್ವೇ ಅಲ್ಲ, ಯಾಕಂದರೆ ಅನ್ನ ಉಳಿದಿರುತ್ತೆ, ಆಲ್ರೆಡಿ ಅರ್ಧ ಕೆಲಸ ಮುಗಿದ್ಬಿಟ್ಟಿರುತ್ತೆ ಹಪ್ಪಳ ಹಾಕೋದು. ಸೊ ನೋಡಿ, ನಾನು ಮಾಡಿರೋ ಅನ್ನ ರಾತ್ರಿ ಇಷ್ಟೊಂದು ಅನ್ನ ಉಳಿದಿದೆ. ಇದನ್ನು ಮಾರ್ನಿಂಗ್ ಎದ್ದು ನಾನು ಏನು ಮಾಡ್ತಾಯಿದ್ದೀನಿ, ಇವಾಗ ಬೇಸಿಗೆ ಅಲ್ವಾ, ಅನ್ನ ಬೇಗನೆ ಹಳಸಿಬಿಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಮಾರ್ನಿಂಗ್ ಬೇಗನೆ ನಾನು ಹಪ್ಪಳ ಹಾಕ್ಕೋಬೇಕು ಅಂತ ಹಪ್ಪಳ ಹಾಕ್ತಾಯಿದ್ದೀನಿ. ಈ ಥರ ಅನ್ನನ ಒಡೆದ್ಬಿಟ್ಟು ಈಗ ನೋಡಿ ನಾನು ಕೈಲೇ ಹೊಡಿತಾ ಇದ್ದೀನಿ. ಈ ಥರ ಎಲ್ಲನೂ ಗಂಟಿಲ್ಲದೆ ರೀತಿ ನಾವು ಒಡೆದ್ಬಿಟ್ಟು ಇದನ್ನು ಕುಕ್ಕರಲ್ಲಿ ನಾನು ನೀರು ಹಾಕೋತಾ ಇದ್ದೀನಿ. ನೀರು ಹಾಕ್ಕೊಂಡು ಇದಕ್ಕೆ ವಿಸಿಲ್ ಹೊಡಿಸ್ಬೇಕಾಗತ್ತೆ. ಸೊ ಫಸ್ಟಿಗೆ ನಾನಿಲ್ಲಿ ನೀರನ್ನು ನೋಡಿ, ನೀರಿನ ಕ್ವಾಂಟಿಟಿ ಹೇಳ್ತೀನಿ. ಅನ್ನ ಎಷ್ಟಿರುತ್ತೆ ಅದರ ಡಬಲ್ ಆಗುವಷ್ಟು ಮಾತ್ರ ನೀರು ಹಾಕ್ಕೋಬೇಕು. ಅದಕ್ಕಿಂತ ಜಾಸ್ತಿ ಹಾಕ್ಕೊಂಡ್ರೆ ಹಪ್ಪಳ ಬರೋದಿಲ್ಲ. ಅದಕ್ಕೋಸ್ಕರ ಮೆತ್ತಗೆ ಕುದಿಬೇಕು. ಹಾಗಾಗಿ ನಾವು ಸ್ವಲ್ಪ ಕುದಿಸ್ಕೊಂಡು ಹಾಕ್ಕೊಂಡ್ರೆ ಹಪ್ಪಳ ಚೆನ್ನಾಗಿ ಬರುತ್ತೆ ಅಂತ ವಾಪಸ್ ನೀರು ಹಾಕ್ಕೊಂಡು ಕುದಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಆಲ್ರೆಡಿ ಅನ್ನದಲ್ಲಿ ಉಪ್ಪಿರೋ ಕಾರಣಕ್ಕಾಗಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು, ಹಾಗೆ ಜೀರಿಗೆ, ಹಸಿಮೆಣ್ಸಿನ್ಕಾಯಿ, ನಿಮಗೆ ಇಷ್ಟ ಇದ್ದರೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೋಬೋದು, ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೋಬೋದು. ಎಲ್ಲ ನಿಮಗೇನೇನು ಇಷ್ಟ. ಹಪ್ಪಳ ರುಚಿಯಾಗಿ ಬರುತ್ತೆ. ನಾವು ಎಷ್ಟು ಮಸಾಲೆ ಪದಾರ್ಥಗಳನ್ನ ಯೂಸ್ ಮಾಡ್ತೀವಿ ಅಷ್ಟು ರುಚಿಯಾಗಿ ಹಪ್ಪಳ ಬರ್ತವೆ. ಸೊ ಒಂದು ಸಲ ನೀವು ಟ್ರೈ ಮಾಡಿ ಈ ಥರ ಉಳಿದಿರೋ ಅನ್ನದಿಂದ ಹಾಕಿ. ಹೆಂಗೂ ವೇಸ್ಟ್ ಆಗಿರುತ್ತೆ ಅದು ಅನ್ನ, ಉಳಿದಿರೋದು ತಿನ್ನಬಾರ್ದು ಅಂತ ಹೇಳಿ ಅದಕ್ಕೋಸ್ಕರ ನಾವು ಅನ್ನನ ಹಪ್ಪಳ ಹಾಕ್ಕೋಬೋದು ಅನ್ನದಿಂದ. ಕಲರಿಗೆ ಅಂತ ನಾನು ಫುಡ್ ಕಲರ್ನ ಯೂಸ್ ಮಾಡ್ತಾ ಇಲ್ಲ, ಅರಿಶಿನ ಹಾಕ್ಕೋತಿದ್ದೀನಿ. ಏಕೆಂದರೆ ನಾನು ಫುಡ್ ಕಲರ್ ಯೂಸ್ ಮಾಡೋದಿಲ್ಲ, ಅದಕ್ಕೋಸ್ಕರ. ಸೊ ಇದನ್ನು ನಾನು ಏನು ಮಾಡಬೇಕಂದ್ರೆ ಒಂದು 5ರಿಂದ 6 ವಿಸಲ್ನ ಓಡಿಸ್ಕೋಬೇಕು ಕುಕ್ಕರಲ್ಲಿ. ಬೊಗಣಿಯಲ್ಲಿ ನಾವು ಮಾಡ್ತಾಯಿದ್ರೆ, ಅಂದರೆ ಪಾತ್ರೆಯಲ್ಲಿ ಮಾಡ್ತಾಯಿದ್ರೆ ಅದನ್ನು ನೋಡಿಕೊಂಡು ಕುದಿಸ್ಕೊಳ್ಳಿ. ಕ್ವಾಂಟಿಟಿ ನೋಡಿಕೊಂಡು. ಕನ್ಸಿಸ್ಟೆನ್ಸಿ ಭಾಳ ಗಟ್ಟಿಯಾಗಬಾರ್ದು ಪಾತ್ರೆಯಲ್ಲಿ ಮಾಡೋರು. ಸೊ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಕುಕ್ಕರಲ್ಲಿ. ಇದೇ ಕನ್ಸಿಸ್ಟೆನ್ಸಿನೂ ಕೂಡ ನೀವು ಪಾತ್ರೆಯಲ್ಲಿ ಕುದಿಸ್ಕೋತಾ ಇದ್ರು ಇದೇ ಕನ್ಸಿಸ್ಟೆನ್ಸಿಯಲ್ಲಿನೇ ಇರಬೇಕು. ತೀರಾ ಗಟ್ಟಿಯಾಗಿಯೂ ಇರಬಾರ್ದು, ಹಾಗೆ ತೀರಾ ತೆಳುವಾಗಿಯೂ ಇರಬಾರ್ದು. ಇಷ್ಟು ಗಟ್ಟಿಯಾಗಿ ಇದ್ದರೆ ಸಾಕು. ಮಿಕ್ಸರಲ್ಲಿ ಹಾಕ್ಕೊಂಡು ಈ ಥರ ಗ್ರೈಂಡನ್ನು ಮಾಡ್ಕೊಳ್ಳಿ. ನಾನು ತೊಗೊಂಡಿರೋ ಮಿಕ್ಸರು ಪ್ರೀತಿ ಮಿಕ್ಸರು. ಯಾರಿಗಾದರೂ ಇಷ್ಟ ಆಗಿತ್ತಂದರೆ ಹೇಳಿ, ನಾನು ಲಿಂಕನ್ನು ಬಯೋದಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಸೊ ಈ ಥರ ಮಿಕ್ಸರಲ್ಲಿ ಎಲ್ಲನೂ ಪೇಸ್ಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಸಪ್ರೇಟಾಗಿ ಹಾಕೋತಾ ಇದ್ದೀನಿ ನಾನು. ಎಲ್ಲನೂ ಇದೇ ಥರ ಮಿಕ್ಸರಿಗೆ ಹಾಕಿ ಈ ಥರ ಇಟ್ಕೊಂಡು ಸ್ವಲ್ಪ ಆರಿದ ಮೇಲೆ ಮಿಕ್ಸರಿಗೆ ಹಾಕ್ಕೊಳ್ಳಿ. ಸಡನ್ನಾಗಿ ಮಿಕ್ಸರಿಗೆ ಹಾಕ್ಕೊಳ್ಳೋಕೆ ಹೋಗಬೇಡಿ. ಯಾವುದೇ ಮಿಕ್ಸರಿಗೆ ಹಾಕಬೇಕಂದ್ರೂ ಏನೇ ಆದ್ರೂ ಸ್ವಲ್ಪ ಆರಿದ ಮೇಲೇ ಮಿಕ್ಸರಿಗೆ ಹಾಕಬೇಕಾಗತ್ತೆ. ಸೊ ಗ್ರೈಂಡ್ ಮಾಡ್ಕೊಳ್ಳಿ. ಮೇಲ್ಗಡೆ ಸ್ವಲ್ಪ ಎಳ್ಳು ಹಾಕೋತಾ ಇದ್ದೀನಿ. ಕಲರು ಮತ್ತು ಎಳ್ಳು ಚೆನ್ನಾಗಿ ಕಾಣಿಸುತ್ತೆ, ಹಾಗೂ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಎಳ್ಳನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಕನ್ಸಿಸ್ಟೆನ್ಸಿ ಗೊತ್ತಾಯ್ತಲ್ವ. ನಾನು ಯಾವುದೇ ರೀತಿ ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡಿಲ್ಲ. ನಾನು ಹೇಳಿರೋದು ಅನ್ನ ಕುದಿಸ್ಬೇಕಾದ್ರೆ ನೀರು ಹಾಕಿದ್ದೆ ನೋಡಿ, ಅಷ್ಟನ್ನು ಮಾತ್ರ. ಸೊ ಇವಾಗ ನಾನು ಇದನ್ನು ಬಿಸಿಲಲ್ಲಿ ಹೋಗಿ ಹಾಕೋತಾ ಇದ್ದೀನಿ. ನೋಡಿ, 1 ಸ್ಪೂನ್ ಹಾಕ್ಕೊಂಡು ಜಸ್ಟ್ ಹಿಂಗೆ ಸ್ಪ್ರೆಡ್ ಮಾಡಿದ್ರೆ ಸಾಕು. ನೀವು ಎಷ್ಟು ಬೇಕಾದರೂ ದೊಡ್ಡದು ಹಾಕ್ಕೋಬೋದು, ಹಾಗೆ ಎಷ್ಟು ಬೇಕಾದರೂ ಸಣ್ಣದನ್ನು ಹಾಕ್ಕೋಬೋದು. ಯಾವುದೇ ರೀತಿ ಇಲ್ಲಿ ಆದಷ್ಟು ಸಣ್ಣದು ಹಾಕ್ಕೊಳ್ಳೋಕ್ಕೆ ಟ್ರೈ ಮಾಡಿ. ತೀರಾ ದೊಡ್ಡ ಆದರೆ ಹಪ್ಪಳ ಎಣ್ಣೆಯಲ್ಲಿ ಕರಿಯೋದು ಕಷ್ಟ ಆಗಿಬಿಡುತ್ತೆ. ಯಾಕೆಂದರೆ ನಾವು ಹಾಕಿರೋ ಹಪ್ಪಳ ಇದೆ ಅಲ್ವಾ, ಇದ್ರ ಡಬಲ್ ಸೈಜ್ ಆಗಿಬಿಡುತ್ತೆ ಎಣ್ಣೆಯಲ್ಲಿ ಕರೆದ್ರೆ. ಅದಕ್ಕೋಸ್ಕರ ನೋಡಿಕೊಂಡು ಆದಷ್ಟು ಸಣ್ಣನೇ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನಾನು ಕೂಡ ಸ್ವಲ್ಪ ಸಣ್ಣ ಹಾಕ್ಕೋಬೇಕಂತ ಟ್ರೈ ಮಾಡಿದೆ, ಆದ್ರೂ ಸ್ವಲ್ಪ ದೊಡ್ಡದೇ ಆದು. ಎಣ್ಣೆಯಲ್ಲಿ ಕರೆದ್ಮೇಲೆ ಇನ್ನೂ ದೊಡ್ಡದಾಗಿಬಿಡುತ್ತೆ. ಒಂದೇ ಹಪ್ಪಳ ಹಾಕಬೇಕಾಗುತ್ತೆ ಒಂದು ಸತಿಗೆ ಅಂತ. ತುಂಬಾ ದೊಡ್ಡದಾಗಿಬಿಟ್ಟಿದೆ ಹಪ್ಪಳನೂ. ನೀವು ಇನ್ನೂ ಸ್ವಲ್ಪ ಸಣ್ಣದಾಗಿ ಹಾಕ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ನೋಡಿ, ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕಲರ್ ಬೇಕಿದ್ದರೆ ನೀವು ಯೂಸ್ ಮಾಡ್ಕೋಬೋದು, ಯಾವುದಾದ್ರೂ ಫುಡ್ ಕಲರು, ಅಂದರೆ ಕೆಂಪು ಕಲರು ಅಥವಾ ಹಸಿರು, ಹಳದಿ ಎಲ್ಲ ಕಲರ್ನೂ ಕೂಡ ನೀವು ಯೂಸ್ ಮಾಡಿಕೊಂಡು ಈ ಥರ ಅನ್ನ, ಕೆಲವೊಬ್ಬರ ಮನೆಯಲ್ಲಿ ಅನ್ನ ತುಂಬಾ ಜಾಸ್ತಿ ಉಳಿದ್ಬಿಟ್ಟಿರುತ್ತೆ. ಸೊ ವೇಸ್ಟ್ ಮಾಡಿ ಚೆಲ್ಲಕ್ಕೆ ಹೋಗಬೇಡಿ. ಈ ಥರ ಒಂದಿನ ಬಿಸಿಲಲ್ಲಿ ಒಣಗಿಸ್ಕೊಂಡ್ಬಿಟ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಪ್ಪಳ. ಎಳ್ಳು ಹಾಕಿ ಅಥವಾ ಜೀರಿಗೆ, ಅಜ್ವಾಯಿನ ಎಲ್ಲ ಹಾಕಿರ್ತೀವಲ್ಲ, ಮಸಾಲೆ ಹಪ್ಪಳ ಅಂತೂ ತುಂಬಾ ರುಚಿಯಾಗಿ ಬರುತ್ತೆ. ತಿನ್ನೋಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಸೊ ಕಲರಿಗಂತ ನೀವು ಬೇಕಿದ್ರೆ ಬೇರೆ ಬೇರೆ ಕಲರ್ ಯೂಸ್ ಮಾಡ್ಕೋಬೋದು. ಇವಾಗ ನಾನು ಒಂದು ಫ್ರೈ ಮಾಡಿ ತೋರಿಸ್ತೀನಿ. ಎಣ್ಣೆ ಕಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಬೇಗನೆ ದೊಡ್ಡವಾಗ್ಬಿಡುತ್ತೆ ಅಂತ. ಹಪ್ಪಳ ಖಾರ ನಾನು ಯೂಸ್ ಮಾಡಿಲ್ಲ. ನೀವು ಇನ್ನೂ ಹಪ್ಪಳ ಖಾರ ಯೂಸ್ ಮಾಡಿದರೆ ತುಂಬ ರುಚಿಯಾಗಿ ಬರುತ್ತೆ. ಸೊ ಯಾರ ಮನೆಯಲ್ಲಿ ಹಪ್ಪಳ ಖಾರ ಇದೆ ಅವರು ಕೂಡ ಅದನ್ನು ಯೂಸ್ ಮಾಡಿಕೊಂಡು ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ಇಷ್ಟು ಹಗುರ ಮತ್ತು ಇಷ್ಟು ಚೆನ್ನಾಗಿ ಬರುತ್ತೆ ಹಪ್ಪಳ.
ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ಏಕೆಂದರೆ ಇದು ಈಸಿ ಮೆಥಡ್ ಅಲ್ವಾ. ಸೊ ತುಂಬ ಜನಕ್ಕೆ ಅಕ್ಕಿ ನೆನೆಸಿ ಹಪ್ಪಳ ಮಾಡೋದು ಅಂದರೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಸೊ ಆ ಥರ ರೆಸಿಪಿನೂ ನಾನು ಇವಾಗ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅಂದರೆ ಅಕ್ಕಿ ಹಪ್ಪಳ ರೆಸಿಪಿ ಅಥವಾ ಅಕ್ಕಿ ಸಂಡಿಗೆ, ಆಮೇಲೆ ಸಬ್ಬಕ್ಕಿ ಸಂಡಿಗೆ, ಎಲ್ಲ ವೆರೈಟಿ ಆಫ್ ಅಂದರೆ ಬೇಸಿಗೆ ಇವಾಗ ಸಮ್ಮರ್ ಅಲ್ವಾ. ಸೊ ಎಲ್ಲ ಥರ ಹಪ್ಪಳ ರೆಸಿಪಿನೂ ನಾನು ನನ್ನ ಚಾನಲಲ್ಲಿ ಹಾಕಿದ್ದೀನಿ. ಹೋಗಿ ಒಂದು ಸಲ ನೀವು ಚೆಕ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ನಾನು ಇವಾಗ ಒಂದು ಪ್ರೆಸ್ ಮಾಡಿನೂ ಕೂಡ ತೋರಿಸ್ತೀನಿ. ಇಷ್ಟು ಚೆನ್ನಾಗಿ ಬಂದಿದೆ ಹಪ್ಪಳ ಅಂತೂ. ನಾವಿವಾಗ ಅಂಗಡಿಯಲ್ಲಿ ಹೋಗಿ ತೊಗೊಂಡು ಬರ್ತೀವಿ ನೋಡಿ, ಅದೇ ಥರ ಹಪ್ಪಳ. ಟೇಸ್ಟ್ ವೈಸ್ ಕೂಡ ಅದೇ ಥರ ಇದೆ. ಅಲ್ಟಿಮೇಟಾಗಿ ಬಂದಿದೆ ಗೈಸ್. ಒಂದು ಸಲ ನೀವು ಟ್ರೈ ಮಾಡಿ, ಖಂಡಿತ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ. ಹಾಗೆ ಏಕೆಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬರಬೇಕು ಅಂದರೆ ನನ್ನ ಚಾನಲ್ನ ಬೆಲ್ ಐಕನ್ನ ಪ್ರೆಸ್ ಮಾಡಿಕೊಂಡು ನೋಟಿಫಿಕೇಷನ್ ಬರುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಹಗುರವಾಗಿ ಹಾಗೆ ಎಷ್ಟು ಕ್ರಿಸ್ಪಿಯಾಗಿ ಹಪ್ಪಳ ಕೂಡ ಬಂದಿದೆ ಅಂತ. ಪ್ರೆಸ್ ಮಾಡಿದ್ರೆ ಸಾಕು, ಜಸ್ಟ್ ಎಲ್ಲನೂ ಮುರಿದು ಪುಡಿ ಆಗಿಬಿಡುತ್ತೆ. ಅಷ್ಟು ಕ್ರಿಸ್ಪಿಯಾಗಿದೆ ಹಪ್ಪಳ. ಬಾಯಲ್ಲಿಟ್ಟರೆ ಕರಗಬೇಕು, ಆ ಥರ ಇದೆ ಹಪ್ಪಳ. ಸೊ ಒಂದು ಸಲ ನೀವು ಟ್ರೈ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಟ್ರೈ ಮಾಡಿದ್ದೀರಾ ಬೇಗನೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಬಾಯ್ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.